ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ. ಮನೆಯಲ್ಲಿಂದ ಸಿಲಿಂಡರ್ ಹಾಗೂ ಫ್ರಿಡ್ಜ್ ಸ್ಫೋಟವಾಗಿದೆ. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಸೂಗೂರಿನಲ್ಲಿ ಈ ಘಟನೆ ನಡೆದಿದೆ. ವೀರೇಶ್ ಶೆಟ್ಟಿ ಅನ್ನೋರ ಮನೆಯಲ್ಲಿ ನಡೆದಂತಹ ಅವಘಡ ಇದಾಗಿದೆ. ಮನೆಯಲ್ಲೇ ಒಂದು ಭಾಗದಲ್ಲಿ ಅಂಗಡಿ ಸಹ ಇವರು ಇಟ್ಕೊಂಡಿದ್ರು. ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸಿರಗುಪ್ಪ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಸಹ ದಾಖಲು ಮಾಡಲಾಗಿದೆ. ವೀರೇಶ್ ಶೆಟ್ಟಿ ಅನ್ನೋರ ಮನೆಯಲ್ಲಿ ಈ ಅವಘಡ ಸಂಭವಿಸಿರೋದು. ಮನೆಯಲ್ಲಿ ಒಂದು ಭಾಗದಲ್ಲಿ ಅವರು ಅಂಗಡಿಯನ್ನು ಸಹ ಇಟ್ಕೊಂಡಿದ್ರು. ಲಕ್ಷಾಂತರ ಮೌಲ್ಯದ ವಸ್ತುಗಳು ಈ ಅಗ್ನಿ ಅವಘಡದಲ್ಲಿ ಸುಟ್ಟು ಭಸ್ಮವಾಗಿದೆ. ಸಿರಗುಪ್ಪ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಸಹ ದಾಖಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬಳ್ಳಾರಿಯಲ್ಲಿ ನಡೆದಿರುವಂತಹ ಬೆಂಕಿ ಅವಘಡದ ಘಟನೆ ಇದು. ಅಲ್ಲಿ ಬೆಂಕಿ ಅಪಾರ ಮಟ್ಟದಲ್ಲಿ ಅಲ್ಲಿ ವ್ಯಾಪಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಹೊತ್ತುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಎಷ್ಟೊತ್ತಿನಲ್ಲಿ ಈ ಘಟನೆ ಆಗಿದ್ದು? ಸದ್ಯ ಅಂದ್ರೆ ಯಾರಾದ್ರೂ ಒಳಗಡೆ ಇದ್ರ ಆ ಟೈಮ್ ನಲ್ಲಿ? ಏನಾದ್ರೂ ಯಾರಿಗಾದ್ರೂ ಗಾಯ ಆಗಿರುವಂತಹ ಏನಾದ್ರೂ ರಿಪೋರ್ಟ್ ಆಗಿದೆಯಾ? ಅರ್ಪಿತಾ, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸಂಜೆ ಹೊತ್ತಿನಲ್ಲಿ ಘಟನೆ ನಡೆದಿರುವಂತದ್ದು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಸೂಗೂರು ಗ್ರಾಮದ ವೀರೇಶ್ ಶೆಟ್ಟಿ ಅನ್ನುವರ ಮನೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಅಂದ್ರೆ ಆರಂಭದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಸಣ್ಣದಾಗಿರ್ತಕ್ಕಂಥ ಬೆಂಕಿ ಕಿಡಿ ಹೊತ್ಕೊಂಡಿತ್ತು. ಅದಾದ್ಮೇಲೆ ಮನೆಯಲ್ಲಿದ್ದಂತ ಸಿಲಿಂಡರ್ ಮತ್ತು ಫ್ರಿಡ್ಜ್ ಎರಡೂ ಕೂಡ ಏಕಾಏಕಿ ಸ್ಫೋಟಗೊಂಡ ನಂತರದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬೆಂಕಿ ಕೂಡ ಆವರಿಸಿಕೊಂಡಿತ್ತು. ಅದಾದ್ಮೇಲೆ ಮನೆಯಲ್ಲಿದ್ದಂತವರು ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಚೀರಾಡ್ತಾ ಮನೆಯಿಂದ ಹೊರಗಡೆ ಬಂದು ವೀರೇಶ್ ಕುಟುಂಬಸ್ಥರು ಪ್ರಾಣವನ್ನು ಕೂಡ ಉಳಿಸ್ಕೊಂಡಿದ್ರು. ಅದಾದ್ಮೇಲೆ ಬೆಂಕಿ ಕೆನ್ನಾಲಿಗೆ ಸಿಕ್ಕ ನಂತರದಲ್ಲಿ ಮುಗಿಲೆತ್ತರಕ್ಕೆ ಬೆಂಕಿ ಹೊತ್ತಿ ಉರಿತಾ ಇತ್ತು. ಅಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರು. ಅದನ್ನ ಆರಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗ್ಲಿಲ್ಲ. ತದನಂತರದಲ್ಲಿ ತಡವಾಗಿ ಬಂದಂತ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿರಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅರ್ಪಿತಾ, ಧನ್ಯವಾದ ಅಮರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.